ನೋಡಿ, ಇಂಥ ಉಗ್ರರಿಗೆ ಜೈಲೇ ಸ್ವರ್ಗ. ಅವರು ಹೊರಗಡೆ ಇದ್ರೇನು ಒಳಗಡೆ ಇದ್ರೇನು ಎಲ್ಲ ರೀತಿ ವ್ಯವಸ್ಥೆ ಅವರಿಗೆ ಒಳಗಡೆನೇ ಸಿಗ್ತಾ ಇರುವಾಗ ಆಚೆ ಬರೋದಕ್ಕೆ ಮನಸ್ಸು ಯಾಕೆ ಮಾಡ್ತಾರೆ? ಇನ್ನೂ ಒಂದು ಡೇಂಜರಸ್ ವಿಷಯ ಏನಂತಂದ್ರೆ, ಒಳಗಡೆನೆ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಹೊರಗೆ ಇದ್ದು ಇಷ್ಟೊಂದು ಅವಾಂತರ ಮಾಡಿದವರು ಸೇಫ್ ಆಗಿ ಒಳಗಡೆ ಇದ್ದಾಗ ಇನ್ನಷ್ಟು ಅವಾಂತರಗಳಿಗೆ ಕಾರಣೀಕರ್ತರಾಗಬಲ್ಲರು. ಜೈಲಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಐಸಿಸ್ ಉಗ್ರ ಶಕೀಲ್ ಮನ್ನಾ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಜೈಲಲ್ಲಿ ಈ ಉಗ್ರನಿಗೆ ಇಂಥ ಸ್ಮಾರ್ಟ್ ಫೋನ್ ಹೇಗೆ ಸಿಕ್ತು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಜೈಲು ಒಳಗಡೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರ ಬಂಧುಗಳು ಭೇಟಿಯಾಗೋದಕ್ಕೆ ವಕೀಲರಿಂದ ಪರ್ಮಿಷನ್ ತಗೊಂಡು ಹೋದ್ರೂ ಕೂಡ ಹತ್ತತ್ತು ಕಡೆ ಚೆಕಪ್ ಮಾಡ್ಬೇಕು. ಅವರನ್ನ ಏನೇನ್ ತಗೊಂಡು ಹೋಗ್ತಾ ಇದೀರಿ ಅನ್ನೋದನ್ನ ಗೇಟ್ ಅಲ್ಲೇ ಎಂಟ್ರಿ ಮಾಡಿಸ್ಬೇಕು. ಅದಾದ್ಮೇಲೆ ಮತ್ತೆ ನಾಲ್ಕು ಸಾರಿ ಚೆಕಿಂಗ್ ಇರುತ್ತೆ. ಆ ಎಲ್ಲ ಚೆಕಿಂಗ್ ಗಳನ್ನ ಮೀರಿ ಉಗ್ರರಿಗೆ ಹೇಗೆ ಮೊಬೈಲ್ ಹೋಯ್ತು? ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ಅಲ್ಲಿರುವಂತಹ ಪೊಲೀಸ್ ಅಧೀಕ್ಷಕರು, ಜೈಲಾಧಿಕಾರಿಗಳು ಉಗ್ರರಿಗೆ ಇಷ್ಟು ಈಸಿಯಾಗಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿಗೆ ಇಷ್ಟು ಈಸಿಯಾಗಿ ಮೊಬೈಲ್ಗಳನ್ನ ಇವರೇ ತಂದು ಕೊಡ್ತಾ ಇದ್ದಾರಾ? ರಾಜಾರೋಷವಾಗಿ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಬಳಕೆ ಮಾಡಲಾಗ್ತಾ ಇದೆ. ಜೈಲಲ್ಲಿ ಉಗ್ರರಿಂದ ವಿಡಿಯೋ ಕಾಲ್, ಫೋನ್ ಕಾಲ್, ಹರಟೆ, ಸಂಭಾಷಣೆ ಎಲ್ಲವೂ ಕೂಡ ಉಗ್ರರ ಕೈಯಲ್ಲಿ. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳೇ ಫೋನ್ ಕೊಟ್ರ ಅನ್ನುವಂತ ಪ್ರಶ್ನೆ ಇದೆ. ಇನ್ಯಾರು ಕೊಡೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಬೇರೆ ಕೈದಿಗಳಿಗೂ ಫೋನ್ ಸಿಗಬೇಕು ಅಂತಂದ್ರೆ ಅವ್ರಿಗೂ ಬೇರೆಯವರು ತಂದು ಕೊಟ್ಟಿರ್ತಾರೆ. ಎಲ್ಲ ಕೈದಿಗಳ ಮೇಲೆ, ಎಲ್ಲ ಬ್ಯಾರಕ್ ಮೇಲೆ, ಎಲ್ಲ ಗೇಟ್ಗಳ ಮೇಲೆ ನಿಗಾ ವಹಿಸಬೇಕಾಗಿರುವಂತವ್ರು ಯಾರು? ಅದೇ ಪೊಲೀಸ್, ಅದೇ ಜೈಲಾಧಿಕಾರಿಗಳು, ಅದೇ ವಾರ್ಡನ್ಗಳು. ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಕ ಮಾಡ್ತಾ ಇದ್ದ ಈ ಶಕೀಲ್, ಬೆಂಗಳೂರಿನಿಂದ ಸಿರಿಯಾಗೆ 4 ಕಳಿಸಿದ್ದ ಈ ಉಗ್ರ ಶಕೀಲ್ ಕೈಯಲ್ಲಿ ಫೋನ್ ಹಿಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ ಜೈಲು ಒಳಗಡೆ. ಎಂತ ವ್ಯವಸ್ಥೆಯಲ್ಲಿದ್ದೀವಿ ನಾವು? 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರಾಗಿದ್ದ ಈ ಶಕೀಲ್, ಈತನನ್ನ ಒದ್ದು ಒಳಗಡೆ ಹಾಕಿದ್ರು. 3 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ಈತ ಉಗ್ರ. ಆದ್ರೆ ಆ ಒಳಗಡೆ ಇದ್ದಾಗ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಸಿಗ್ತಾ ಇದೆ. ನಾವು ಎಂತ ಕಾನೂನು ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ನಾಚಿಕೆಗೇಡಿನ ಸಂಗತಿ ಇದು. ಜವಾಬ್ದಾರಿ ಇರುವಂತವ್ರು ಇದಕ್ಕೆ ಉತ್ತರ ಕೊಡಬೇಕು, ನುಣುಚ್ಕೋಬಾರ್ದು. ಬಾಂಗ್ಲಾದ ಎಲಿಟಿ ಉಗ್ರನ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ. ಜೈಲಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಈತನ ಕಥೆನೇ ಬೇರೆ. ಈತ ಇಲ್ಲಿಯೂ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ತಾ ಜಾಲಿ ಜೀವನ ಇವನು. ಜೈಲು ಒಳಗಡೆ ಇದ್ದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಹಿಂದೆ LED ಟಿವಿಯಲ್ಲಿ ಐಟಮ್ ಸಾಂಗ್ ಹಾಕೊಂಡು ಇವನ್ ಪ್ರಪಂಚನೇ ಬೇರೆ. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಎಲ್ಲ ವ್ಯವಸ್ಥೆ ಇದೆಯಾ? ಹೋಮ್ ಮಿನಿಸ್ಟರ್ ಇದಕ್ಕೆ ಆನ್ಸರ್ ಮಾಡ್ಬೇಕು. ಬಂದಿಖಾನೆ ADGP ಇದಕ್ಕೆ ಉತ್ತರ ಕೊಡ್ಬೇಕು. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಬೇಕು. ಹೆಂಗ್ ಸಾಧ್ಯ ಇದಲ್ಲ? LED ಟಿವಿ, 5G ನೆಟ್ವರ್ಕು, ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. 18 ಮಹಿಳೆಯರ ಕೊಲೆ, ರೇಪ್ ಕೇಸ್ ಆರೋಪಿ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲರ್ ತರುಣ್ ರಾವ್ಗೂ ಕೂಡ ಫೋನ್ ಕೊಟ್ಟಿದ್ದಾರೆ ಸಿಬ್ಬಂದಿಯವರು. ಜೈಲಲ್ಲಿರುವಂತ ನಟಿ ರನ್ಯಾ ರಾವ್ ಬಾಯ್ ಫ್ರೆಂಡ್ ಈ ತರುಣ್, ಈತನಿಗೂ ಕೂಡ ಕೈಯಲ್ಲಿ ಫೋನು. ಈ ಕೆಲವು ತಿಂಗಳ ಹಿಂದೆ ಆ ದರ್ಶನ್ ಕೈಯಲ್ಲಿ ಸಿಗರೇಟು, ಕಾಫಿ ಮಗ್ಗು, ಆರಾಮಾಗಿ ಪಾರ್ಕಲ್ಲಿ ಕುತ್ಕೊಂಡು ಟೀ ಹೀರ್ತಾ ಇರೋದು. ಏನ್ರಿ ಇದು? ಪರಪ್ಪನ ಅಗ್ರಹಾರ ಅಂದ್ರೆ ಏನು? 5 ಸ್ಟಾರ್ ಹೋಟೆಲಾ, ರೆಸಾರ್ಟಾ? ಪರಪ್ಪನ ಅಗ್ರಹಾರ ನೇಮ್ ಚೇಂಜ್ ಮಾಡಿ ಪರಪ್ಪನ ರೆಸಾರ್ಟ್ ಅಂತ ಮಾಡ್ಕೊಂಡ್ಬಿಡಿ. ಯಾಕೆ ಬೇಕು ಕೈದಿಗಳು, ಜೈಲು ಶಿಕ್ಷೆ, ಆ ಶಿಕ್ಷೆ, ಈ ಶಿಕ್ಷೆ ಅಂತ? ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾವುದೇ ಕಾರಣಕ್ಕೂ ನುಣುಚ್ಕೋಬಾರದು. ಯಾವ ಜೈಲಾಧಿಕಾರಿ ಎಂಜಲ್ ಕಾಸಿಗೆ ಆಸೆ ಪಟ್ಟು ಇಂಥ ವ್ಯವಸ್ಥೆಯನ್ನ ಕೈದಿಗಳಿಗೆ ಮಾಡಿಕೊಡ್ತಾ ಇದ್ದಾನೋ ಅವನನ್ನ ಮೊದಲು ಒದ್ದು ಒಳ ಹಾಕಬೇಕು. ಅಂದಾಗ ವ್ಯವಸ್ಥೆಯ ಮೇಲೆ ನಮ್ಮ ನಿಮ್ಮಂಥವ್ರಿಗೆ, ಜನಸಾಮಾನ್ಯರಿಗೆ ನಂಬಿಕೆ ಬರುತ್ತೆ. ಇಲ್ಲ ಅಂತಂದ್ರೆ ಯಾರು ಭಯ ಬೀಳಲ್ಲ. ಇನ್ನ ನೆಕ್ಸ್ಟ್ ನೋಡಿ, ಇಂಥ ಉಗ್ರರಿಗೆ ಜೈಲೇ ಸ್ವರ್ಗ. ಅವರು ಹೊರಗಡೆ ಇದ್ರೇನು ಒಳಗಡೆ ಇದ್ರೇನು ಎಲ್ಲ ರೀತಿ ವ್ಯವಸ್ಥೆ ಅವರಿಗೆ ಒಳಗಡೆನೇ ಸಿಗ್ತಾ ಇರುವಾಗ ಆಚೆ ಬರೋದಕ್ಕೆ ಮನಸ್ಸು ಯಾಕೆ ಮಾಡ್ತಾರೆ? ಇನ್ನೂ ಒಂದು ಡೇಂಜರಸ್ ವಿಷಯ ಏನಂತಂದ್ರೆ, ಒಳಗಡೆನೆ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಹೊರಗೆ ಇದ್ದು ಇಷ್ಟೊಂದು ಅವಾಂತರ ಮಾಡಿದವರು ಸೇಫ್ ಆಗಿ ಒಳಗಡೆ ಇದ್ದಾಗ
ಇನ್ನಷ್ಟು ಅವಾಂತರಗಳಿಗೆ ಕಾರಣೀಕರ್ತರಾಗಬಲ್ಲರು. ಜೈಲಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಐಸಿಸ್ ಉಗ್ರ ಶಕೀಲ್ ಮನ್ನಾ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಜೈಲಲ್ಲಿ ಈ ಉಗ್ರನಿಗೆ ಇಂಥ ಸ್ಮಾರ್ಟ್ ಫೋನ್ ಹೇಗೆ ಸಿಕ್ತು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಜೈಲು ಒಳಗಡೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರ ಬಂಧುಗಳು ಭೇಟಿಯಾಗೋದಕ್ಕೆ ವಕೀಲರಿಂದ ಪರ್ಮಿಷನ್ ತಗೊಂಡು ಹೋದ್ರೂ ಕೂಡ 10 ಕಡೆ ಚೆಕಪ್ ಮಾಡ್ಬೇಕು. ಅವರನ್ನ ಏನೇನ್ ತಗೊಂಡು ಹೋಗ್ತಾ ಇದೀರಿ ಅನ್ನೋದನ್ನ ಗೇಟ್ ಅಲ್ಲೇ ಎಂಟ್ರಿ ಮಾಡಿಸ್ಬೇಕು. ಅದಾದ್ಮೇಲೆ ಮತ್ತೆ 4 ಸಾರಿ ಚೆಕಿಂಗ್ ಇರುತ್ತೆ. ಆ ಎಲ್ಲ ಚೆಕಿಂಗ್ ಗಳನ್ನ ಮೀರಿ ಉಗ್ರರಿಗೆ ಹೇಗೆ ಮೊಬೈಲ್ ಹೋಯ್ತು? ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ಅಲ್ಲಿರುವಂತಹ ಪೊಲೀಸ್ ಅಧೀಕ್ಷಕರು, ಜೈಲಾಧಿಕಾರಿಗಳು ಉಗ್ರರಿಗೆ ಇಷ್ಟು ಈಸಿಯಾಗಿ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿಗೆ ಇಷ್ಟು ಈಸಿಯಾಗಿ ಮೊಬೈಲ್ಗಳನ್ನ ಇವರೇ ತಂದು ಕೊಡ್ತಾ ಇದ್ದಾರಾ? ರಾಜಾರೋಷವಾಗಿ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಬಳಕೆ ಮಾಡಲಾಗ್ತಾ ಇದೆ. ಜೈಲಲ್ಲಿ ಉಗ್ರರಿಂದ ವಿಡಿಯೋ ಕಾಲ್, ಫೋನ್ ಕಾಲ್, ಹರಟೆ, ಸಂಭಾಷಣೆ ಎಲ್ಲವೂ ಕೂಡ ಉಗ್ರರ ಕೈಯಲ್ಲಿ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳೇ ಫೋನ್ ಕೊಟ್ರ ಅನ್ನುವಂತ ಪ್ರಶ್ನೆ ಇದೆ. ಇನ್ಯಾರು ಕೊಡೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಬೇರೆ ಕೈದಿಗಳಿಗೂ ಫೋನ್ ಸಿಗಬೇಕು ಅಂತಂದ್ರೆ ಅವ್ರಿಗೂ ಬೇರೆಯವರು ತಂದು ಕೊಟ್ಟಿರ್ತಾರೆ. ಎಲ್ಲ ಕೈದಿಗಳ ಮೇಲೆ, ಎಲ್ಲ ಬ್ಯಾರಕ್ ಮೇಲೆ, ಎಲ್ಲ ಗೇಟ್ಗಳ ಮೇಲೆ ನಿಗಾ ವಹಿಸಬೇಕಾಗಿರುವಂತವ್ರು ಯಾರು? ಅದೇ ಪೊಲೀಸ್, ಅದೇ ಜೈಲಾಧಿಕಾರಿಗಳು, ಅದೇ ವಾರ್ಡನ್ಗಳು. ಐಸಿಸ್ಗೆ ಮುಸ್ಲಿಂ ಯುವಕರನ್ನ ನೇಮಕ ಮಾಡ್ತಾ ಇದ್ದ ಈ ಶಕೀಲ್, ಬೆಂಗಳೂರಿನಿಂದ ಸಿರಿಯಾಗೆ 4 ಕಳಿಸಿದ್ದ ಈ ಉಗ್ರ ಶಕೀಲ್ ಈ ಕೈಯಲ್ಲಿ ಫೋನ್ ಹಿಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ ಜೈಲು ಒಳಗಡೆ. ಎಂತ ವ್ಯವಸ್ಥೆಯಲ್ಲಿದ್ದೀವಿ ನಾವು? 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡಿಪಾರಾಗಿದ್ದ ಈ ಶಕೀಲ್, ಈತನನ್ನ ಒದ್ದು ಒಳಗಡೆ ಹಾಕಿದ್ರು. 3 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ ಈತ ಉಗ್ರ. ಆದ್ರೆ ಆ ಒಳಗಡೆ ಇದ್ದಾಗ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಸಿಗ್ತಾ ಇದೆ. ನಾವು ಎಂತ ಕಾನೂನು ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ನಾಚಿಕೆಗೇಡಿನ ಸಂಗತಿ ಇದು. ಜವಾಬ್ದಾರಿ ಇರುವಂತವ್ರು ಇದಕ್ಕೆ ಉತ್ತರ ಕೊಡಬೇಕು, ನುಣುಚ್ಕೋಬಾರ್ದು. ಬಾಂಗ್ಲಾದ ಎಲಿಟಿ ಉಗ್ರನ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ. ಜೈಲಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಈತನ ಕಥೆನೇ ಬೇರೆ. ಈತ ಇಲ್ಲಿಯೂ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ತಾ ಜಾಲಿ ಜೀವನ ಇವಂದು. ಜೈಲು ಒಳಗಡೆ ಇದ್ದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಹಿಂದೆ LED ಟಿವಿಯಲ್ಲಿ ಐಟಮ್ ಸಾಂಗ್ ಹಾಕೊಂಡು ಇವನ್ ಪ್ರಪಂಚನೇ ಬೇರೆ. ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ಎಲ್ಲ ವ್ಯವಸ್ಥೆ ಇದೆಯಾ? ಹೋಮ್ ಮಿನಿಸ್ಟರ್ ಇದಕ್ಕೆ ಆನ್ಸರ್ ಮಾಡ್ಬೇಕು. ಬಂದಿಖಾನೆ ADGP ಇದಕ್ಕೆ ಉತ್ತರ ಕೊಡ್ಬೇಕು. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಬೇಕು. ಹೆಂಗ್ ಸಾಧ್ಯ ಇದಲ್ಲ? LED ಟಿವಿ, 5G ನೆಟ್ವರ್ಕು, ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. 18 ಮಹಿಳೆಯರ